ನಿಂದು 2 BHK ಐತೇನು 3 BHK ಐತೇನು ಬೆಂಗಳೂರಾಗ ಮನಿ ಐತೇನು ಕಾರ್ ಐತೇನು ಇವ್ರ ಅಪ್ಪಿನ ಗುಡಿಸಲ್ದಾಗ ಅದಾನ. ಆದ್ರೆ ಈಕಿ ಕೇಳಕ್ಕೆ ಹತ್ತಾಳ ಹುಡುಗಂದು ಕಾರ್ ಐತೇನಂತ, ಹುಡುಗಂದು ಬಂಗ್ಲೆ ಐತೇನಂತ. ನಿಮ್ಮ ಅಪ್ಪ ಸಾಯಿತನ ದುಡಿದ್ರು ಇನ್ನೂ ಒಂದು ಗುಡಿಸಲ್ದಾಗ ಅದಾನ. ಇವ ನಿನ್ನೆ ಮೊನ್ನೆ ಹುಟ್ಟಿದ ಹುಡುಗ ಈಗಾಗಲೇ ಕಾರ್ ತಗೋಬೇಕತ್ತ. ಏನು ಅಪೇಕ್ಷೆ ಇದು ಹುಡುಗಿಯರದು? ಯವ್ವ ಮೊದಲ ಹೆಣ್ಣು ಕೊಡ್ಬೇಕಾಗಿತ್ತು ಅಂತಂದ್ರೆ ಮನ್ಯಾಗ ಆಕಳ ಎಮ್ಮೆ ಅದಾವಿಲ್ಲಿ ನೋಡಿ ಹೆಣ್ಣು ಕೊಡ್ತಿದ್ರು. ನನ್ನ ಮಗಳು ಹಾದ್ಲಂದ್ರೆ ತಿನ್ನಾಕ ಉಣ್ಣಾಕ ಹಾಲ ತುಪ್ಪ ಮೊಸರ ಮಜ್ಜಿಗೆ ಐತಿಲ್ಲ ನೋಡಿ ಕೊಡ್ತಿದ್ರತ್ತ. ಈಗ ಕೊಟ್ಟಿಗೆ ಜಳ 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 ಅಂತಿರ್ಬೇಕು, ತಳ ತಳ ಹೊಳಿತಿರ್ಬೇಕು. ದನಗಳು ಇರಬಾರ್ದು, ಮತ್ತು ಅಷ್ಟ ಅಲ್ಲ ಮುದುಕರು ಮನ್ಯಾಗ ಇರಬಾರ್ದು, ಇದ್ರ ಮಗಳನ್ನ ಕೊಡ್ತೀವತ್ತಾರ. ಇದೇನು ರೈತರ ಬದುಕ ಇದು? ನಾ ಯಾರ್ದು ಲಗ್ನಕ್ಕೆ ಹೋಗೋದಿಲ್ಲ, ಆದ್ರೆ ಆ ಹುಡುಗಿಯರ ಲಗ್ನಕ್ಕೆ ಹೋದ್ ನಾನು. ಯಾಕಂದ್ರೆ ಇವ್ರು ನಮ್ಮ ಮಾತು ಕೇಳ್ಯಾರ. ಅಂಥವ್ರ ಲಗ್ನ ಕಟ್ಟ ಹೋಕ್ಕಿ ನಾವು. ಇವತ್ತು ಹುಡುಗರ ಲಗ್ನಕ್ಕೆ ಹೋಗೋದು ಏನು? ನಾವು ಮನ್ಯಾಗ ಇದ್ದೂ ಸಹಿತ ಬಂಗಾರ ಬೇಕು ಬೆಳ್ಳಿ ಬೇಕು ತುಡುಗರ ಅನ್ನೋದಲ್ಲ. ವರದಕ್ಷಿಣೆ ತರಿಯೇನು ತರು. ಇಂಥ ಭಿಕಾರಿಗಳಿಗೆ ಭಿಕಾರಿಗಳು ಹೌದಿಲ್ಲ, ಅವರಪ್ಪ ಅವರವ ರಗಡ್ ಗಳಿಸ್ಯಾರ, ಆದರೂ ಅಷ್ಟು ತೊಲಿಬೇಕು ಇಟ್ಟು ತೊಲಿಬೇಕು. ಹೋತದು ಕಾಲ. ಒಂದೊಂದು ಊರಾಗ 200-300 ಹುಡುಗರು 40 ವರ್ಷ ದಾಟ್ಯಾರ, ಲಗ್ನ ಆಗಿಲ್ಲಿನ. ಯಾವ ಕಾರಣಕ್ಕೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತೈತಿ. ನಿಮ್ಗೆಲ್ಲರಿಗೂ ನಿಮ್ಮ ಹೆಣ್ಮಕ್ಳನ್ನ ಚಲೋ ನೌಕರಿ ಮಾಡೋಂಗೆ ಕೊಡ್ಬೇಕಂತೀರಿ, ನಿಮ್ಮ ಹುಡುಗರಿಗೆ ಮಾತ್ರ ಯಾರ ಹೆಣ್ಣು ಕೊಡ್ಬೇಕಂತೀರಿ. ಅವೇನು ಹೆಣ್ಣೇನು ಎಲ್ಲಿ ಬಿದ್ದಾವ ಹಿಂಗೆ ತಂದು ಕೊಡ್ಲಾಕ ಆಗೋದಿಲ್ರಿ. ನಾವು ರೈತರು ಇಷ್ಟರ ನಮ್ಮೊಳಗೆ ಒಂದು ಅಭಿಮಾನ ಇರಬೇಕು. ನಾವು ರೈತರಿಗೆ ಹೆಣ್ಣು ಕೊಡ್ತೀವಿ ಅನ್ಬೇಕು, ನಾವು ರೈತರ ಮಕ್ಕಳನ್ನ ಮಾಡ್ಕೋತೀವಿ ಅನ್ಬೇಕು. ರೈತೇನು ಯಾವುದಕ್ಕೂ ಕಡಿಮೆ ಅಲ್ಲ. ರೈತರ ಬಗ್ಗೆ ಯಾವಾಗಲೂ ಯಾರೂ ಕೀಳರಿಮೆಗಳನ್ನು ತಾಳಬಾರ್ದು. ನೀವು ರೈತರಾದವರು ಸಹಿತ ಎಲ್ಲ ಸೊಣ್ಣಪ್ಪಗಳಿಗೆ ಊಟ ಹಾಕೋರು ನಾವು ಅನ್ನೋ ಸ್ವಾಭಿಮಾನ ನಿಮ್ಮೊಳಗೆ ಇರಬೇಕು. ನೀವು ಯಾವಾಗಲೂ ನಿಮ್ಮನ್ನು ಯಾವಾಗಲೂ ಹೀನವಾಗಿ ಕನಿಷ್ಠಾಗಿ ತಿಳ್ಕೊಬಾರ್ದು. ನೌಕರಿ ಮಾಡೋ ಸಿಪಾಯಿ ಯಾಕಾಗೋಲ್ದಕ್ರಿ ಅವನ ಬೇಯಿಸ್ರಿ ಅಂತಂದ್ರೆ ಏನದು ಅರ್ಥ? ಇಲ್ಲೇ ದಕ್ಷಿಣ ಕರ್ನಾಟಕದೊಳಗೆ ಒಂದು ಜಿಲ್ಲಾದಾಗ DCC ಬ್ಯಾಂಕ್ ಚೇರ್ಮನ್ ಆದ ಹುಡುಗ, ಅವ್ರವ್ ಅಂದಿದ್ಲು ಇವನ್ ಚೇರ್ಮನ್ ಮಾಡೇ ಲಗ್ನ ಮಾಡ್ತೀನಂತ. ಅವ್ರವನ ಹಠ. ಚೇರ್ಮನ್ ಮಾಡಿಲ್ಲ ಕಡಿಕ, ಅವನು ಚೇರ್ಮನ್ ಆದ DCC ಬ್ಯಾಂಕಿಗೆ. ಲಗ್ನ ಮಾಡ್ಬೇಕಂತ ಹುಡುಗಿಯರು ನೋಡ್ಕೊತ ಅಡ್ಡಾಡಿದ್ರು, ಯಾರೂ ಲಗ್ನನ ಆಗಕ್ಕೆ ತಯಾರಿಲ್ಲ. ಒಂದು ಹುಡುಗಿ ನೋಡಿ ಬಂದ, ಹುಡುಗಿ ಪಸಂದ್ ಆತು, ಎಲ್ಲ ಆತು, ಅವ್ರು ಕೊಡಂಗಿಲ್ಲ ಅಂದರು. ಮುಂದೆ ಅವ್ರ ಬ್ಯಾಂಕಿನ ಸಿಪಾಯಿ ಲಗ್ನದ ಆಮಂತ್ರಣ ಕೊಟ್ಟಿವಂಗ. ಇವ ಅಕ್ಕಿ ಕಾಳು ಹಾಕಕ್ಕೆ ಹೋಗಿ ನೋಡಿದ್ರೆ ಇವ ನೋಡಿ ಬಂದು ಹುಡುಗಿ ನಾವು ಮಾಡ್ಕೊಂಡಿದ್ದ. ತಿಳಿತಾನೆ ಇದ್ರ ಅರ್ಥ ನಿಮ್ಗೆ? ಸಿಪಾಯಿ ಕೊಟ್ಟರೆ ಚೇರ್ಮನ್ ಕೊಡಲಿಲ್ಲ. ಯಾಕಂತ ಕೇಳಿದ್ರು, ಇದು ಪರ್ಮನೆಂಟ್ ಐತ್ರಿ ನೌಕರಿ, ಇವೊಂದು 5 ವರ್ಷದ್ದು ಐತಿ. ತಿಳಿತಾನೆ ಇದ್ರ ಅರ್ಥ ನಿಮ್ಗೆ? 5 ವರ್ಷಕ್ಕೆ ಮನೆಗೆ ಹೋಗವ್ರಿ ಇವರು. ಇವ್ರಿಗೆ ಕೊಟ್ಟರೆ ಹೆಂಗೆ ಸ್ಥಿರ ಆಕೈತ್ರಿ ಅಂತ ಅಂದರು. ಆಸ್ತಿ ನೋಡೋಲ್ರು, ಸಂಪತ್ತು ನೋಡೋಲ್ರು. ಅಲ್ಲ, ಆಸ್ತಿ ನೋಡಿದ್ರೆ ಕೋಟಿಗಟ್ಟಲೆ ಐತೆ ನಮ್ಮದು, ಆದ್ರೆ ತಿಂಗಳಿಗೆ ಎಷ್ಟು ಬರ್ತೈತಿ ಇದನ್ನು ನೋಡ್ತಾರೆ. ಈಗ ಅಕೌಂಟ್ನಾಗ ರೊಕ್ಕ ಎಷ್ಟು ಜಮಾ ಆಕೈತೆ ಅದನ್ನು ನೋಡಕತ್ತ, ಅದಕ್ಕೆ ರೊಕ್ಕ ಅಂತಾರೆ ಈಗ ಇತ್ತೀಚೆಗೆ. ನಾಳೆ ನೌಕರಿಯನ್ನು ತೆಗೆದು ಹಾಕಿದ್ರಂದ್ರೆ ಹೋಗ್ಬೇಕಲ್ಲ ಎಲ್ಲವನ್ನ ಗುಡ್ಡಕ್ಕೆ ಪಡ್ಲಿಗೆ ಹಿಡ್ಕೊಂಡು. ಮತ್ತೇನು ಮಾಡೋರದಿರಿ? ದುಡ್ಯಾಕೆ ಕಲಿಸ್ಬೇಕ್ರಿ ಮಕ್ಕಳನ್ನ. ಅದಕ್ಕೆ ನೀವೆಲ್ಲ ರೈತರದಿರಿ. ನಿಮ್ಗೆಲ್ಲರಿಗೆ ನನ್ನ ದೊಡ್ಡ ವಿನಂತಿ ಐತಿ, ನಿಮ್ಮ ಮಕ್ಕಳನ್ನ ಮೊದಲು ಒಕ್ಕಲಿಗರಿಗೆ ಕೊಡ್ರಿ, ಹೆಣ್ಣು ಮಕ್ಕಳಿಗೆ. ಆಮ್ಯಾಗ ನಿಮ್ಮ ಗಂಡು ಮಕ್ಕಳಿದ್ರಂದ್ರೆ ಒಕ್ಕಲಿಗರ ಮಕ್ಕಳನ್ನ ತೊಗೋರಿ. ಒಕ್ಕಲಿಗರಂದ್ರೆ ರೈತರ ಮಕ್ಕಳನ್ನ ತೊಗೊಳ್ರಿ. ನಾವು ರೈತರಿಗೆ ಮಕ್ಕಳನ್ನು ಕೊಡಲಿಲ್ಲ ತೊಗೊಳ್ಳಿಲ್ಲ ಅಂತಂದ್ರೆ ನಮ್ಮನ್ನು ಯಾರು ಕಾಪಾಡೋರು? ನಮಗೇನು ಬೆಂಗಳೂರವ್ರು ಬರೋರು ಅದಾರ ಇಲ್ಲಿ ಹೆಣ್ಣು ಕೊಡಕ್ಕೆ? ಇಲ್ರಿ ನಿಮ್ಮ ಊರಾಗ ದ್ರಾಕ್ಷಿ ತೋಟ ಮಾಡ್ತೀರಿ ನಾವು ಹೆಣ್ಣು ಕೊಡ್ತೀವಿ ಅಂತ ಏನು ಬೆಂಗಳೂರಿಂದ ಬರೋರು ಅದಾರ ನಿಮ್ಗೆ? ಇಲ್ರಿ, ನಾವೇ ಕೊಡ್ಬೇಕು, ನಾವೇ ತೊಗೋಬೇಕು. ನೀವ ಸಂಕಲ್ಪ ಮಾಡ್ಬೇಕು ಎಲ್ಲರೂ. ಇರಲಿಲ್ಲ ಅಂದ್ರೆ ಮುಂದೆ ಏನಕ್ಕಾವ ಗತಿ ಹೇಳೇನು ನಿಮ್ಗೆ?
ನಮ್ಮ ಅಣ್ಣೊಂದು ಮನೆಗೂ ಆದ ಅವ್ರವ್ವ ಕಾಯಂ ಪೀಡಿಸ್ತಿದ್ಲು ಹುಡುಗನ್ನ. ನಾವು ಆದಾಗ ಒಮ್ಮೆ ಹೇಳಕ್ಕೆ ಅಪ್ಪರ ಒಂದು ಲಗ್ನ ಆಗೋಲ್ರಿ, ಲಗ್ನನ ಆಗೋಲ್ರಿ, ಮುದಕ್ಕಾಗಕ್ಕೆ ಬಂದ ಲಗ್ನ ಆಗೋಲ್ರಿ. ಎಷ್ಟು ಅವ ಅಂದ, ಯವ್ವ ನನ್ನ ಹಣೆ ಬರ್ದಾಗ ಎಂದ ಆಕೈತೆ ಅಂದ ಆಕೈತೆ ಬಿಡು, ಯಾಕೆ ದಿನ 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 ನಾನು ತಿವಿತಿದಿ ಅಂತ ಅವ ಅಂತಿದ್ದ. ಅವ್ರವ್ ಅಂತಿದ್ಲು, ನೈಟು ಮೊಮ್ಮಕ್ಕಳಾಗಿದ್ದನ್ನು ನೋಡಿ ಸಾಯ್ಬೇಕತ್ತೀನಿ ಅಂತ ಅಕ್ಕಿ ಅಂತಿದ್ಲು. ಬ್ಯಾಸತ್ ಒಂದು ದಿವ್ಸ ಹೋದವನ ಹೆಂಡ್ತಿ ತೊಗೊಂಡ ಬಂದವ. ಹೆಂಡ್ತಿ ಗೂಡು 3 ಮಕ್ಕಳನ್ನೂ ತೊಗೊಂಡು ಬಂದ. ಆರತಿ ತೊಗೊಂಡು ಬಾ ಅಂದ. ಎಲ್ಲಿಂದ ತಂದೀವಿ ಏನು ಅಂತ ಅಕ್ಕಿ ಕೇಳಿದ್ಲು. ಮತ್ತು ಸೊಸಿ ಬೇಕಂದೆಲ್ಲ ತೊಗೊಂಡ ಬಂದಿನಂದ. ಮತ್ತು ಇವು ಯಾರು ಅಂದ, ಇವು ಅಕ್ಕಿನೂ ಅದಾವ ಅಂದ. ಮತ್ತು ಎಲ್ಲ ಇನ್ನು ನಾವು ಹಾಡೋದು ದೊಡ್ಡವಾಗಿ ನೀ ನೋಡಿ ಸಾಯಿದೇನು, ಎಲ್ಲ ರೆಡಿಮೇಡ ತಂದಿನಂದ. ನಿನಗೂ ತ್ರಾಸು ಬೇಡ, ನನಗೂ ತ್ರಾಸು ಬೇಡ. ಈಕಿನ ಗಂಡ ಸತ್ತಾನ, ಮತ್ತು ಪಾಪ ಅಕ್ಕಿಗೂ ಯಾರು ನೋಡ್ಕೊಳ್ಳೋರು ಇದ್ದಿದ್ದಿಲ್ಲ, ನಾನೇ ತೊಗೊಂಡು ಬಂದಿನ, ನಾನೇ ಲಗ್ನ ಮಾಡ್ಕೊಂಡು ಬಂದಿನ. ಅಲ್ಲೇ ಗುಡ್ಯಾಗ ಹೋಗಿ ರಿಜಿಸ್ಟ್ರ್ ಆಫೀಸ್ನಾಗ ರಿಜಿಸ್ಟ್ರ್ ಮಾಡಿ ಕರ್ಕೊಂಡ ಬಂದಿನಂದ. ಹಣಿ 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 ಬಡ್ಕೊತದ. ನಾ ಈ ಕತೆ ಯಾಕೆ ಹೇಳಿದೆ ಅಂದ್ರೆ ಮುಂದೆ ಅದೇ ಸ್ಥಿತಿನೇ ಬರೋದಿನ್ ರೈತರಿಗೆ. ಅದಕ್ಕೆ ರೈತರು ನೀವು ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಮನ್ನು ಯಾರೂ ಕಾಪಾಡೋಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ರೈತರು ಸಂಕಲ್ಪ ಮಾಡ್ರಿ, ಅನ್ಯಾಯ ಆಗಬಾರ್ದು ರೈತರ ಮ್ಯಾಗ. ರೈತರ ಮಕ್ಕಳು ಇದರಿಂದ ಏನಾಗ್ತೈತಿ, ಸಾಮಾಜಿಕ ವ್ಯವಸ್ಥೆ ಕೆಡ್ತೈತಿ. ನಾ ಹೇಳಿದ್ನಲ್ಲಿ ಹಿಂಗೆ ವ್ಯವಸ್ಥೆ ಬರಾಕತ್ತು ಅಂದ್ರೆ ಒಂದೊಂದು ಊರಾಗ 200, 300 ಹುಡುಗರು ರೀ, 300, 350 ಹುಡುಗರು 40 ವರ್ಷ ದಾಟ್ಯಾರ. ಇನ್ನು ಯಾವಾಗ ಲಗ್ನ ಆಗೋರು, ಯಾವಾಗ ಮಕ್ಕಳು ಮರಿ ಆಗೋದು? ಅವು ಮುಂದೆ ಮತ್ತು ವಯಸ್ಸಾಗಿಂದ ಲಗ್ನ ಮಾಡ್ಕೊಂಡು ಮುಂದೆ ಹುಡುಗರನ್ನ ಸಾಲಿಗೆ ಬಿಡಕ್ಕೆ ಹೋಗೋಣ, ಇವ ನಿಮ್ಮ ಅಜ್ಜನ ಅಂತ ಕೇಳ್ತಾರ ಅಲ್ಲಿ ಸಾಲ್ಯಾಗ. ಒಂದಂತೀರಿ ನೀವು? ಆ ಹೆಣ್ಮಗ ಈಕಿ ನಿಮ್ಮ ಅಜ್ಜನ ಅಂತ ಕೇಳ್ತಾಳ, ಆಕಿನ ಮಗಳದು. ಭಾಳ ಅನರ್ಥಗಳಾಗ್ತಾವೆ ಮುಂದೆ. ಅದಕ್ಕೆ ರೈತರಿಗೆ ನಾ ಯಾವಾಗಿಂದನೂ ಹೇಳಾಕತ್ತೇನೆ. ಈಗ ಮೊನ್ನೆ ನಾ ಹಿಂಗೆ ವಿನಂತಿ ಮಾಡ್ಕೊಂಡಿದ್ದೆ. ಮಾಡ್ಕೊಂಡಿಂದ ಒಂದು 10 ಹುಡುಗಿಯರು MSc ಅಗ್ರಿ ಮಾಡಿದವ್ರಿ, ಚಲೋ ರ್ಯಾಂಕ್ನಾಗಿದ್ದು ಹುಡುಗಿಯರು ಮಾಡ್ಕೊಂಡ್ರೆ ನಾ ರೈತರನ್ನ ಮಾಡ್ಕೋತೀನಿ ಅಂತ ತಿಳ್ಕೊಂಡು ನಾನು ಕರೆಸಿ ನಿಮ್ಮ ಎದುರಿಗೆ ಲಗ್ನ ಮಾಡ್ಕೋತೀನಿ ರೀ ಅಪ್ಪವ್ರು ಅಂತ ತಿಳ್ಕೊಂಡು ನಾ ಇಲ್ಲಿ ತನಕ 10 ಹುಡುಗಿಯರ ಲಗ್ನಕ್ಕೆ ಹೋಗೀನಿ. ಎಲ್ಲ ಚಲೋ BSc MSc ಮಾಡಿ ಡಿಗ್ರಿ ಮಾಡಿದವ್ರು ಅಪ್ಪವ್ರ ನಿಮ್ಮ ಮಾತು ಕೇಳಿ ನನಗೆ ಭಾಳ ಇದು ಅನ್ನಿಸ್ತ್ರಿ. ನಾ ಜೀವನ ಸುಖವಾಗಿರ್ಬೇಕಾಗಿತ್ತು ಅಂತಂದ್ರೆ ರೈತರ ಮನೆಗೆ ಹೋದ್ರೆ ಸುಖವಾಗಿರ್ತೀನಿ ನಾನು ಅಂತ ತಿಳ್ಕೊಂಡು ಆ ಎಲ್ಲ ಹುಡುಗಿಯರ ಮದುವೆಗೆ ನಾವು ಹೋಗಿ ಬಂದೆ. ನಾ ಯಾರ್ದು ಲಗ್ನಕ್ಕೆ ಹೋಗೋದಿಲ್ಲ, ಆದ್ರೆ ಆ ಹುಡುಗಿಯರ ಲಗ್ನಕ್ಕೆ ಹೋದೆ ನಾನು. ಯಾಕಂದ್ರೆ ಇವ್ರು ನಮ್ಮ ಮಾತು ಕೇಳ್ಯಾರ. ಅಂಥವ್ರ ಲಗ್ನ ಕಟ್ಟ ಹೋಗ್ತೀವಿ ನಾವು. ಇವತ್ತು ಹುಡುಗರ ಲಗ್ನಕ್ಕೆ ಹೋಗೋದು ಏನು, ನಾವು ಮನ್ಯಾಗ ಇದ್ದೂ ಸಹಿತ ಬಂಗಾರ ಬೇಕು, ಬೆಳ್ಳಿ ಬೇಕು, ತುಡುಗರ ಅನ್ನೋದಲ್ಲ. ವರದಕ್ಷಿಣೆ ತರಿಯೇನು ತರು. ಇಂಥ ಭಿಕಾರಿಗಳು ಹೌದಿಲ್ಲ, ಅವರಪ್ಪ ಅವರವ್ವ ರಗಡ್ ಗಳಿಸ್ಯಾರ, ಆದರೂ ಅಷ್ಟು ತೊಲಿಬೇಕು ಇಷ್ಟು ತೊಲಿಬೇಕು. ಹೋತದು ಕಾಲ. ಹುಡುಗಿಯರು ಅಂತಾವ ಈಗ ನಿಂದು 2 BHK ಐತೇನು, 3 BHK ಐತೇನು, ಬೆಂಗಳೂರಾಗ ಮನಿ ಐತೇನು, ಕಾರ್ ಐತೇನು, ಇವ್ರ ಅಪ್ಪಿನ ಗುಡಿಸಲ್ದಾಗ ಅದಾನ. ಆದ್ರೆ ಈಕಿ ಕೇಳಕ್ಕೆ ಹತ್ತಾಳ ಹುಡುಗಂದು ಕಾರ್ ಐತೇನಂತ, ಹುಡುಗಂದು ಬಂಗ್ಲೆ ಐತೇನಂತ. ನಿಮ್ಮ ಅಪ್ಪ ಸಾಯಿತನ ದುಡಿದ್ರು ಇನ್ನೂ ಒಂದು ಗುಡಿಸಲ್ದಾಗ ಅದಾನ. ಇವ ನಿನ್ನೆ ಮೊನ್ನೆ ಹುಟ್ಟಿದ ಹುಡುಗ ಈಗಾಗಲೇ ಕಾರ್ ತಗೋಬೇಕತ್ತ. ಏನು ಅಪೇಕ್ಷೆ ಇದು ಹುಡುಗಿಯರ್ದು? ನನಗೆ ತಿಳಿಯಲ್ದಾಗೈತಿ ಅವುಗಳದು. ಹಾಸಿಗೆ ನೋಡಿ ಕಾಲು ಚಾಚಬೇಕಂತ, ಒಬ್ಬರಿಗೊಬ್ಬರು ಕೂಡಿ ಬದುಕಬೇಕಂತ.